ಶ್ರೀ ಚನ್ನಬಸವೇಶ್ವರ ಪ್ರತಿಷ್ಠಾನ ಹಂಗರಗಿ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭ. ಬಸವನ ಬಾಗೇವಾಡಿ ಪಟ್ಟಣದ ವಿರಕ್ತ ಮಠದಲ್ಲಿ ಶ್ರೀ ಚನ್ನಬಸವೇಶ್ವರ ಪ್ರತಿಷ್ಠಾನ ಹಂಗರಗಿ ಹಾಗೂ ಶರಣ ಸಾಹಿತ್ಯ ಪರಿಷತ್ತು ಕದಳಿ ವೇದಿಕೆ ಬಸವನ ಬಾಗೇವಾಡಿ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭ ಹಾಗೂ ಉಪನ್ಯಾಸ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ವಿರಕ್ತ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಮಾತನಾಡುತ್ತಾ ವಿಶೇಷ ಗುಣಗಳು ಹೊಂದಿರುವ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಎಂದರು. ಶ್ರೀ ಈರಣ್ಣ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಲ್ಲಿರುವ ಪ್ರತಿಭೆ ಗುರುತಿಸಿ ಅವರು ಯಾವ ರಂಗದಲ್ಲಿ ಪ್ರತಿಭೆ ಹೊಂದಿರುತ್ತಾರೋ ಆ ವಿದ್ಯಾರ್ಥಿಗೆ ಅದರಲ್ಲಿಯೇ ಪ್ರೋತ್ಸಾಹಿಸಿದಾಗ ಮಾತ್ರ ಅವರಲ್ಲಿರುವ ಪ್ರತಿಭೆ ಹೊರಹೊಮ್ಮಿ ಅವರ ಬದುಕಿನಲ್ಲಿ ಸಾಧನೆ ಮಾಡಲು ಸಾಧ್ಯ ಎಂದರು. ಇದೇ ಸಮಯದಲ್ಲಿ ವಿವೇಕಾನಂದ ಕಲ್ಯಾಣ್ ಶೆಟ್ಟಿ, ಸಾವಿತ್ರಿ ಕಲ್ಯಾಣ ಶೆಟ್ಟಿ, ಮುತ್ತು ಪತ್ತಾರ್, ಮರ್ತೂರ್ ವಕೀಲರು, ಸಂಗಮೇಶ್ ಪೂಜಾರಿ, ಡಾಕ್ಟರ್ ವಜಿರ್ಕರ್, ರಾಘವೇಂದ್ರ ಕಟ್ಟಿ, ಸಿಸಿ ಮುಕಾತ್ರಿಹಾಳ, ಹೊಸಮನಿ ಸರ್ ಮುಂತಾದ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ವರದಿ ಮೈಬೂಬಾ, 1X ನ್ಯೂಸ್, ಬಾಗೇವಾಡಿ. ನಿರ್ದೇಶಕರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು, ಅಧ್ಯಕ್ಷರು ಶ್ರೀ ಬಸವೇಶ್ವರ ಸೇವಾ ಸಮಿತಿ ಹಾಗೂ ಶ್ರೀ ಬಿಆರ್ಡಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಈರಣ್ಣ ಪಟ್ಟಣಶೆಟ್ಟಿ ಅವರು, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿಗಣ್ಯರು ಕೂಡ ಸಸಿಗೆ ನೀರಿಳಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕೆ, ಉದ್ಘಾಟನೆ ಮಾಡಲಿಕ್ಕೆ ವಿನಂತಿಸ್ತೇವೆ. ಮಕ್ಕಳು ಮುಂದಿನ ದಿನಮಾನದಲ್ಲಿ ಏನನ್ನಾದರೂ ಆಗಬಹುದಂತ ಒಂದು ವಿಷಯ ಹಂಚಿಕೊಳ್ಳುವಂಥ ಕೆಲಸವನ್ನು ಇವತ್ತು ಕಲ್ಯಾಣ ಶೆಟ್ಟಿ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿನಿಗಳು ಈ ಪ್ರಶಸ್ತಿಯನ್ನು ಪಡೆದುಕೊಳ್ಳಕ್ಕೆ ಬಂದಿದ್ದೀರಿ. ತಮಗೆಲ್ಲರಿಗೆ ಅಣ್ಣ ಬಸವಣ್ಣ ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ವಿದ್ಯಾಭ್ಯಾಸವನ್ನು ಕೊಡಲಿ. ಈ ಸಂಸ್ಥೆಯಿಂದ ಪಡೆದಂಥ ಏನು ಸಹಕಾರ, ಆ ಸಹಕಾರವನ್ನು ಪಡೆದುಕೊಂಡು ತಾವು ಮುಂದಿನ ದಿನಮಾನದಲ್ಲಿ ನಮಗೆ ಇಂಥ ಕರೆದು ನಮಗೊಂದು ಸನ್ಮಾನ ಮಾಡಿದ್ರು, ಮತ್ತೆ ಮುಂದೆ ಯಾವುದಾದ್ರೂ ಒಂದು ಸಂಸ್ಥೆಯವರು ನಮಗೆ ಸನ್ಮಾನ ಮಾಡಬೇಕಾದ ಒಂದು ವಿಚಾರ ಇಟ್ಕೊಂಡು ಮಗು ಮಕ್ಕಳು ತಾವು ಏನು ಇವತ್ತಿನ ದಿವಸ ತಮ್ಮ ಪ್ರತಿಭೆಯನ್ನು ಇವತ್ತು ಹೊರಹೊಮ್ಮ ಹಾಕಿದ್ದಾರೆ. ಮತ್ತೆ ಮುಂದೆ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯೆಯನ್ನು ಮಾಡಿ ಮತ್ತೆ ನಾವು ಈ ಪ್ರತಿಭೆಯನ್ನು ತೋರಿಸ್ಬೇಕನ್ನೋಂಥ ಮನಸ್ಸು ಆ ಮಗು ವಿದ್ಯಾರ್ಥಿಗಳ ಇರಲಿ ಅನ್ನೋಂಥ ಮಾತನ್ನು ಹೇಳಿ, ಅಪ್ಪ ಬಸವಣ್ಣ ಆ ವಿದ್ಯಾರ್ಥಿಗಳಿಗೆ ಆಶೀರ್ವಾದವನ್ನು ಮಾಡಲಿ ಅನ್ನೋಂಥ ಮಾತನ್ನು ಹೇಳಿ, ನಾನು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ತೋರಿಸಿದಾಗ ಆ ಪ್ರತಿಭೆ ಹೊರಹೊಮ್ಮಬೇಕಾದಂಥ ಸಮಯದಲ್ಲಿ ಈ ಚನ್ನಬಸವೇಶ್ವರ ಪ್ರತಿಷ್ಠಾನದವರು ಹಾಕಿಕೊಂಡ ಕಾರ್ಯ ಬಹಳ ಶ್ಲಾಘನೀಯವಾದಂಥದ್ದು. ಯಾಕೆಂದರೆ ಗುರುತಿಸಿ ಅವ್ರನ್ನ ಕರೆಸಬೇಕು, ಅದನ್ನು ಖರ್ಚು ಮಾಡಬೇಕು, ಇಷ್ಟೆಲ್ಲ ಮಾಡ್ಬೇಕಂದಾಗ ಭಾಳ ಮನುಷ್ಯನ ಒಂದು ದೊಡ್ಡ ಸ್ಥಾನ ಅನ್ನೋದು ಭಾಳ ದೊಡ್ಡದಿರ್ತದೆ. ಯಾಕೆಂದರೆ ನಿಸ್ವಾರ್ಥ ಸೇವೆ ಮಾಡುವಂಥ ಸಮಯದಲ್ಲಿ ನೀವು ಕಾಂಟ್ರಿಬ್ಯೂಷನ್ ಕೊಡ್ರಿ, ನಾ ಕಾರ್ಯಕ್ರಮ ಮಾಡ್ತೀನಿ ಅನ್ನಂಗಿಲ್ಲ. ಅವ್ರ ಸ್ವಂತ ಖರ್ಚಿನಿಂದ ಎಲ್ಲರನ್ನೂ ಕೂಡಿಸಿ ಇವತ್ತು ಮಕ್ಕಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನವನ್ನು 3 ತಾಲೂಕುಗಳಲ್ಲಿ ಒಂದು ಕ್ರೋಢೀಕರಿಸಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಕಲ್ಯಾಣ ಶೆಟ್ಟಿ ಮಾಡ್ತೀವಿ ಅಂತ ಮಾತನ್ನು ಹೇಳಿದಾಗ ನನಗೆ ಭಾಳ ಸಂತೋಷ ಅನಿಸ್ತದೆ. ಯಾಕೆಂದರೆ ಮಾಡುವವರಿಗೆ ಪ್ರೋತ್ಸಾಹ ಕೊಟ್ಟ ಮಾತ್ರ ಕೆಲಸವನ್ನು ಮಾಡ್ತಾರೆ. ನಾವು ಪ್ರೋತ್ಸಾಹ ಕೊಡಿ. ಶ್ರೀ ಚನ್ನಬಸವೇಶ್ವರ ಪ್ರತಿಷ್ಠಾನ ಹಲವಾರು ವರ್ಷಗಳಿಂದ ತಮ್ಮದೇ ಆದಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡುವ ನಿಟ್ಟಿನಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಬೆಳಕಲ್ಲಿಟ್ಟುಕೊಂಡು ಈ ಪ್ರತಿಷ್ಠಾನ ತನ್ನ ಸೇವೆಯನ್ನು ಮುಂದುವರಿಸ್ತಾ ಇದೆ. ಹಲವಾರು ಬಾರಿ ಈ ಪ್ರತಿಷ್ಠಾನ ಕಾರ್ಯಕ್ರಮಗಳನ್ನು ನೋಡಿದಾಗ ಅತ್ಯಂತ ಒಳ್ಳೊಳ್ಳೆ ಗ್ರಂಥಗಳನ್ನು ಕೂಡ ಪ್ರಕಟಣೆ ಮಾಡಿದೆ, ಬಿಡುಗಡೆ ಕೂಡ ಮಾಡಿದೆ. ಜೊತೆಗೆ ಅತ್ಯಂತ ಕೆಳವರ್ಗದವರನ್ನು ಕೂಡ ಕರೆದು ಈ ವೇದಿಕೆ ಗೌರವ ಮತ್ತು ಸನ್ಮಾನ ಕೂಡ ಮಾಡಿದೆ. ಜೊತೆಗೆ ಎಲೆಮರೆಕಾಯಿಯಾಗಿರ್ತಕ್ಕಂತಹ ಸಾಹಿತಿಗಳಾಗಿರ್ಬೋದು, ವಿದ್ವಾಂಸರಾಗಿರ್ಬೋದು, ಕವಿಗಳಾಗಿರ್ಬೋದು, ಈ ಎಲ್ಲರನ್ನ ಕರೆಸಿ ತನ್ನ ಪ್ರತಿಷ್ಠಾನದ ಮುಖಾಂತರ ಗೌರವಿಸಿ ಅವರನ್ನ ಮತ್ತೆ ಹುರಿದುಂಬಿಸುವಂತ ಕೆಲಸವನ್ನ ಚನ್ನಬಸವೇಶ್ವರ ಪ್ರತಿಷ್ಠಾನ ಕಾರ್ಯಕ್ರಮ ಮಾಡ್ತಾ ಹೊರಟಿದೆ. ನಮ್ಮ ಎಲ್ಲ 3 ತಾಲೂಕಿನ SLC ಮತ್ತು PUC ವಿದ್ಯಾರ್ಥಿಗಳ ಒಂದು ಪ್ರತಿಭಾ ಪುರಸ್ಕಾರವನ್ನ ಈ ವರ್ಷ ಹಮ್ಮಿಕೊಂಡಿದೆ. ಬಹಳ ಸಂತೋಷದ ಸಂಗತಿ. ಯಾಕಂದ್ರೆ ಕೇವಲ ಒಂದು ಸ್ಕೂಲ್ ಹುಡುಗರನ್ನ ಅವ್ರನ್ನ 1, 2, 3 ರೀತಿಯಲ್ಲಿ ವಿಂಗಡಣೆ ಮಾಡಿ ಅವರನ್ನ ಸಂಪರ್ಕ ಮಾಡಿ ಒಂದು ವೇದಿಕೆ ಕರೆದು ಸನ್ಮಾನ ಮಾಡೋದು ಬಹಳ ಕಷ್ಟ ಇವತ್ತಿನ ದಿನಮಾನಗಳಲ್ಲಿ. ಅಂಥದ್ರಲ್ಲಿ 3 ತಾಲೂಕಿನ ವಿದ್ಯಾರ್ಥಿಗಳನ್ನ, ಅದರಲ್ಲಿಯೂ ಕೂಡ ವಿಶೇಷವಾಗಿ SLC ಮತ್ತು PUC ವಿದ್ಯಾರ್ಥಿಗಳನ್ನ ಮತ್ತು ಭಾಷೆಗಳಲ್ಲಿ ಕೂಡ ಉರ್ದು ಮಾಧ್ಯಮದಲ್ಲೂ ಕೂಡ ಇದನ್ನು ಮೊದಲು ಮಾಡಿಕೊಂಡು
ಎಲ್ಲರನ್ನೂ ಕೂಡ ಒಗ್ಗಟ್ಟಿನಿಂದ ಕರೆದು ಈ ಪ್ರತಿಷ್ಠಾನ ಮತ್ತು ಶರಣ ಸಾಹಿತ್ಯ ಪರಿಷತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಗೌರವವನ್ನು ಕೊಡುತ್ತಾ ಇದೆ ಅಂದರೆ ಅದು ಬಹಳ ಸಂತೋಷ ಸಂಗತಿ.